ಕನ್ನಡ ಹೋರಾಟಗಾರರು ಅವ್ರು ನಾಪತ್ತೆ ಆಗಿಬಿಟ್ಟಾರೆ, ಎಲ್ಲದಾರೋ ಏನೋ. ಮನೆ ಬಜೆಟ್ ಆಯ್ತು, ನೀವು ಆ ಬಜೆಟ್ ನೋಡಿಬಿಟ್ರ ಏನು ಈ ರಾಜ್ಯದಾಗ ಹಿಂದೂಗಳು ಅದಾರೋ ಇಲ್ಲೋ, ಏನು ಬರೀ ಅವರೇ ಅಟ್ಟೆ ಓಟ್ ಹಾಕ್ತಾರೋ. ನಿಮ್ಗೆ ಹೇಳ್ತೀನಿ, ಎಷ್ಟು ಸ್ಕೀಮ್ಗಳು ತೆಗೆದ್ರು. ಮುಸ್ಲಿಂ ಕಾಲನಿಗೆ 1,000 ಕೋಟಿ ನಿಧಿ, ಇಮಾಮರಿಗೆ 6,000 ರೂಪಾಯಿ ತಿಂಗಳ. ಅಲ್ಲಿ ಕಲಿಸೋದೆಲ್ಲ ದೇಶದ್ರೋಹಿಗಳ ಕೆಲಸನೇ, ಪಾಕಿಸ್ತಾನ ಪರವಾಗಿನೇ ಕಲಿಸೋದು. ಅವ್ರಿಗೆ ತಿಂಗಳ 6,000 ರೂಪಾಯಿ. ಬಡ ಮುಸ್ಲಿಮರಿಗೆ 50,000 ರೂಪಾಯಿ ಲಗ್ನ ಕೊಡ್ತಾರೆ. ವಿದೇಶಕ್ಕೆ ಅವ್ರು ಕಲೀಲಕ್ಕೆ ಹೋದ್ರೆ 30 ಲಕ್ಷ ರೂಪಾಯಿ ಕೊಡ್ತಾರೆ. ಇಲ್ಲಿ ವಿದೇಶಕ್ಕೆ ಹೋಗಿ ಪಾಕಿಸ್ತಾನ ಜಿಂದಾಬಾದ್ ಅಂದು ಅಲ್ಲಿ ಕಲ್ತು ಬರ್ತಾರೆ. ಆ ಮಕ್ಕಳಿಗೆ 30 ಲಕ್ಷ ರೂಪಾಯಿ ಇವ್ರು ಕೊಡೋದು. ವಕಫ್ ಆಸ್ತಿ ಎಲ್ಲ ಹೊಯ್ಕೋತೋಗೈತಿ, ಸುಪ್ರೀಂ ಕೋರ್ಟ್ ಹೇಳೈತಿ. ಆದ್ರೂ ನಿನ್ನೆ ಗೋಕಾಕದಾಗ 750 ಆಸ್ತಿ ಮತ್ತು ವಕಫ್ದವ್ರು ನೋಟಿಸ್ ಕೊಟ್ಟಾರ. ತಿಂಡಿ ಅವ್ರು ಸುಪ್ರೀಂ ಕೋರ್ಟ್ ಹೇಳಿದ ಮ್ಯಾಗೂ ನೋಟಿಸ್ ಕೊಡ್ಲಾಕತ್ತಾರಂದ್ರೆ ಎಷ್ಟು ತಿಂಡಿ ಈ ರಾಜ್ಯದವ್ರದ್ದು ಇರಬೇಕು. ಮುಸ್ಲಿಮರು ಹೆಚ್ಚಿರುವ ಪ್ರದೇಶಗಳಲ್ಲಿ ITI ಉಳ್ಕಿದವ್ರು ಏನು ITI ಕಲಿಬೇಕ. ಆಜಾದ್ ಸ್ಕೂಲುಗಳಿಗೆ PUC ವರೆಗೆ ಮುಂದುವರಿಕೆ. ಇದೊಂದು ಬಜೆಟ್. ಇದು 100 ಉರ್ದು ಶಾಲೆ, ಇನ್ನು ಆಜಾದ್ ಶಾಲೆ ಉರ್ದು ಕಲಿಸ್ತಾರ್ತಿಲ್ಲ. ಹಿಂದಿ ಕಲ್ತ್ರೆ ಬ್ಯಾನ್ ಆಗ್ತೈತಿ. ಕನ್ನಡ ಹೋರಾಟಗಾರರು ಅವ್ರು ನಾಪತ್ತೆ ಆಗಿಬಿಟ್ಟಾರೆ, ಎಲ್ಲದಾರೋ ಏನೋ. ಮುಸ್ಲಿಂ ಯುವಕರಿಗೆ ಸ್ಟಾರ್ಟ್ಅಪ್ ಮಾಡ್ಲಾಕ್ 3 ಲಕ್ಷ ರೂಪಾಯಿ. ಮದ್ರಸಾಗಳಿಗೆ ಕಂಪ್ಯೂಟರ್ ಅಲ್ಲಿ ಏನ್ ಕಲಿಸ್ತಾರ ಮದ್ರಸಾದಾಗ. ನಮ್ಮ ದೇಶದಾಗ ಬಾಂಬ್ ಹಾಕ್ರಿ, ಲವ್ ಜಿಹಾದ್ ಮಾಡ್ರಿ. ಆದಷ್ಟು ಬೇಗನೆ 2047 ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡಿ ಕಲಿಸೋರಿಗೆ ಎದೇನೋ ಕಂಪ್ಯೂಟರ್ ಆನ್ಲೈನ್ದಾಗೆಲ್ಲ ಬಾಂಬ್ ತಯಾರು ಮಾಡೋದು ಎಲ್ಲ ಕಲಿಬೇಕಲ್ಲ ಮಕ್ಕಳು. ಅದಕ್ಕೆ ಪಾಪ ನಮ್ಮ ಸಿದ್ದರಾಮಯ್ಯನವರು ಅವರಿಗೆ ಕಂಪ್ಯೂಟರ್ ಕೊಡ್ಲಾಕತ್ತ. ಅಲ್ಲಿ ಮುಸ್ಲಿಂ ಮಕ್ಕಳಿಗೆ ವೃತ್ತಿಪರ ತರಬೇತಿ ಶಿಬಿರ. ಇನ್ನೊಂದು ನೋಡ್ರಿ ಎಷ್ಟು ದುರ್ದೈವತ್ತಂದ್ರೆ, ಸಮೀರ್ ಅಹ್ಮದ್ ಖಾನ್ ಅಲ್ಪಸಂಖ್ಯಾತ ಇಲಾಖೆಯಿಂದ 1,000 ಮುಸ್ಲಿಂ ಯುವಕರಿಗೆ PSI ಟ್ರೈನಿಂಗ್ ತರಬೇತಿ ವಿಚಾರ ಮಾಡ್ರಿ. 1,000 PSIಗಳನ್ನ ತಯಾರು ಮಾಡಿದ್ರೆ ಒಂದೊಂದು ಪೊಲೀಸ್ ಸ್ಟೇಷನ್ದಾಗ ಅವ್ರು ಬಂದು ಕೂತ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತದೆ? KPSC ಅಂತೂ ರೊಕ್ಕದ ಮ್ಯಾಗ ಆಗ್ತದ ನೌಕರಿ. ಈಗ ಏನು PSI ಹಗರಣ ಆಯ್ತಲ್ಲ ಈ ರಾಜ್ಯದಾಗ. ಅವ್ರೇನು ಕ್ವಶನ್ ಪೇಪರ್ ಔಟ್ ಮಾಡ್ತಾರ, 1000 ಮಂದಿ PSI ಸೆಲೆಕ್ಷನ್ ಆಗ್ತದ. ಪೊಲೀಸ್ ಠಾಣೆ ತುಂಬ ಎಲ್ಲ ಗಡ್ಡ ಅವೇ ಕಾಣಿಸ್ತಾವ ನಿಮ್ಗೆ ಹೋಗ್ಕೊಳ್ಳಿ. ಬೆಂಗಳೂರು ಹಜ್ ಶಾಲೆಗೆ ಹೊಸ ಭವನ, ಹಜ್ ಭವನಕ್ಕೆ ಹೊಸ ಕಟ್ಟಡ. ನಿಮ್ಮ ರೊಕ್ಕದಲ್ಲೇ ಹೋಗ್ರಿ ಬಾ ಮಕ್ಕಳೇ. ನಮ್ಮ ರೊಕ್ಕದಲ್ಲಿ ಯಾಕೆ ಹಿಂದೂಗಳ ರೊಕ್ಕದಲ್ಲೇ ಯಾಕೆ ಹೋಗ್ತದೆ ನೀವು? ಓ ಹರಾಮ್ ಹೇ, हम क्या काफिर है, हमारा पैसा तुम लेके हज को गए तो वो हराम हो जाएगा, अल्लाह तुमको बच नहीं पाएगा, प्यार नहीं होगा. ನೋಡ್ರಿ ಈ ರೀತಿ ನಡೆದ. ನೀವು ಒಬ್ಬರಿಗೆ ಕೇಳ್ತೀರ, ಪ್ರಶ್ನೆ ಮಾಡ್ಬೇಕಲ್ಲ. ಇಷ್ಟೆಲ್ಲ ನೀವು ಸ್ಕೀಮ್ ಕೊಟ್ರಿ, ಇವತ್ತು ಹಿಂದುಳಿದವ್ರಿಗೆ ಏನ್ ಕೊಟ್ರಪ್ಪ, ದಲಿತರಿಗೆ ಏನ್ ಕೊಟ್ರಪ್ಪ, ಅವ್ರಿಗೇನು PSI ಸೆಲೆಕ್ಷನ್ ಸಲುವಾಗಿ ಟ್ರೈನಿಂಗ್ ಕೊಟ್ರೆ, ಅವ್ರಿಗೇನು ನಿರುದ್ಯೋಗ ದಲಿತ ಮಕ್ಕಳಿಗೆ ಇವತ್ತು 3 ಲಕ್ಷ ರೂಪಾಯಿ ಕೊಟ್ರೆ. CBSC ಸ್ಕೂಲ್ ಮಾಡ್ತಾರೆ 100, ಅವ್ರು ಅಷ್ಟೇ ಮಂದಿ ಕಲಿಬೇಕತ್ತ. ಯಾವುದೇ ಒಂದು ಹಾಸ್ಟೆಲ್ ಮಾಡಿದ್ರೆ ಎಲ್ಲ ಮಕ್ಕಳು ಒಂದೇ ಹಾಸ್ಟೆಲ್ನಾಗ ಇರುವಂತ ನೀವು ಸಮಾನತೆ ತಂದ್ರೆ ಅವ್ರನ್ನ ಸಪ್ರೇಟ್ ಇಟ್ಟು ಅವ್ರ ಓಟು